ಹಿಂದುತ್ವದ ಹೆಸರಿನಲ್ಲಿ ನೀವು ಯಾರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಅನ್ನೋಲ್ಲ ಗೊತ್ತು ಇಲ್ಲೇ. ಅದಕ್ಕೆ ನಾವು ಹೇಳ್ತಾ ಇದ್ವಿ, ನಿಮ್ಮ ಗೌರವವನ್ನು ಉಳಿಸ್ಕೋಬೇಕಾದ್ರೆ ನಿಮ್ಮ ಈ ರಾಜ್ಯದಲ್ಲಿ ನೀವು ಕನಸು ಕಾಣ್ತಾ ಇದ್ರಲ್ಲ, ನಾವು 20 ಸೀಟ್ ಬರ್ತೀವಿ 25 ಸೀಟ್ ಬರ್ತೀವಿ ಅಂತ ಕನಸು ಕಾಣಂತಿಲ್ಲ. ಆ ಕನಸು ಏನಾದರೂ ನನಸಾಕ್ಬೇಕಂದ್ರೆ ಈಶ್ವರಪ್ಪನವ್ರ ಮನೆಗೆ ಹೋಗಿ ಅವ್ರ ಕೈಕಾಲು ಬಿದ್ದು ತಪ್ಪಾಗಿದೆ ಅಂತ ಕೇಳ್ಕೊಂಡು ಅವ್ರ ಮಗನ ಟಿಕೆಟ್ ಅನೌನ್ಸ್ಮೆಂಟ್ ಮಾಡಿ. ಇಲ್ಲ ಅಂತಂದ್ರೆ 28ಕ್ಕೆ 28 ಇವ್ರನ್ನ ಕಿತ್ತೋಗಿದ್ದಾರೆ. ಕುರುಬರ ಹಿಂದುಳಿದ ವರ್ಗ ಜನಾಂಗ ಎಲ್ಲ ಕಿತ್ತೋಗಿದ್ದಾರೆ ಇವ್ರನ್ನ. ಇವತ್ತು ಬ್ರಾಹ್ಮಣ ಸಮುದಾಯಕ್ಕೆ ರಾಜ್ಯದಲ್ಲಿ 3 ಟಿಕೆಟ್. ಧಾರವಾಡಕ್ಕೂ ಬ್ರಾಹ್ಮಣ ಸಮುದಾಯ, ಬೆಂಗಳೂರು ದಕ್ಷಿಣ ತೇಜಸ್ವಿಗೌಡ ಅವ್ರಿಗೆ 2ನೇ ಟೈಮ್ ಟಿಕೆಟ್ ಅನೌನ್ಸ್ಮೆಂಟ್ ಮಾಡ್ಯಾರ. ಇಲ್ಲಿ ಅನಂತಕುಮಾರ್ ಹೆಗಡೆ ಇದ್ರಿ ಹಿಂದೆ, ಈಗ ಅಲ್ಲಿ ನೀವು ಇನ್ನೊಬ್ಬರಿಗೆ ಬ್ರಾಹ್ಮಣರಿಗೆ ಕೊಡ್ಬೋದು. ಎಷ್ಟು ಪರ್ಸೆಂಟ್ ಅದಿದ್ರಿ ನೀವು ಬ್ರಾಹ್ಮಣರು ದೇಶದ ರಾಜ್ಯದಲ್ಲಿ? 2% ಇರ್ತಕ್ಕಂಥವ್ರಿಗೆ 2-3 ಸೀಟ್. ಇಡೀ ರಾಜ್ಯದಲ್ಲಿ 2ನೇ ದೊಡ್ಡ ಸಮುದಾಯ ಕುರುಬ ಸಮುದಾಯ. ಬ್ಯಾಕ್ವರ್ಡ್ಗೆ ಒಂದು ಬೆಳಕು ಚೆಲ್ಲಿರ್ತಕ್ಕಂಥ ಒಬ್ಬ 40-50 ವರ್ಷಗಟ್ಟಲೆ ಸೈಕಲ್ ಹೊಡೆದು ಮನೆ ಮಠ ಬಿಟ್ಟು ಬಂದು ಹೋರಾಟ ಮಾಡಿ ಇವತ್ತು BJPಯಿಂದ ಸೆರೆವಾಸ ಮಾಡಿಕೊಂಡು ಸಾಕಷ್ಟು ಜನರ ಸಂಕಷ್ಟಗಳಿಗೆ ಸ್ಪಂದನೆ ಮಾಡಿ ಸಾಕಷ್ಟು ಹೋರಾಟಗಳನ್ನು ಮಾಡಿ ಇಡೀ ತಮ್ಮ ಜೀವನವನ್ನು ಭಾರತೀಯ ಜನತಾ ಪಕ್ಷ ಅರ್ಪಣೆ ಮಾಡಿರ್ತಕ್ಕಂಥ ಆ ಈಶ್ವರಪ್ಪ ಒಂದು ಟಿಕೆಟ್ ಕೇಳಿದ್ರೆ ಅವ್ರಿಗೆ ಹಮಾಲಿ ಮಾಡಕಸ್ತೀರಿ ಪಾರ್ಟಿಯಿಂದ. ನಾನು 35 ವರ್ಷ ಕೆಲಸ ಮಾಡೀನಿ ಇವತ್ತು ಧಾರವಾಡ ಜಿಲ್ಲೆ ಒಳಗೆ. ಅಲ್ಲಿ ಪಾರ್ಟಿ ಆಗಬೇಕಾದ್ರೆ ಯಾರೂ ಇಲ್ಲ, ಬೆರಳೆಣಿಕೆ ಎಷ್ಟು ಜನ ಇರ್ತಕ್ಕಂಥ ಸಂದರ್ಭ ನಾವು ಮನೆ ಮಠ ಸ್ಕೂಲನ್ನು ಕಲಿಯೋ ಸಮಯದೊಳಗೆ ನಾವು ಅಲ್ಲಿ ಪಾರ್ಟಿ ಕಟ್ಟೇವೆ. ಇವತ್ತು ಅಲ್ಲಿ ನಮಗೆ ಅಲ್ಲಿ ಹಿಂದೂ ಒಂದು ಜಿಲ್ಲಾಧ್ಯಕ್ಷ ಕೊಡಂದ್ರೆ ಕೊಡೋಂಗಿಲ್ಲ. ಇವತ್ತು ಏನೈತಲ್ಲ, ಇವತ್ತು ಬೊಮ್ಮಾಯಿ ಅವರಿಗೆ ನಾವು ಇವತ್ತು ಇಲ್ಲೇ ಈ ಸಭೆ ಮುಖಾಂತರ ನಾವು ಎಚ್ಚರಿಕೆ ಕೊಡ್ತೀವಿ. ಇವತ್ತು ಏನೈತಲ್ಲ, ನಿಮ್ಮ ಎಲೆಕ್ಷನ್ ಆದ್ರೆ 100ಕ್ಕೆ 100 ಇಲ್ಲೇನೈತಲ್ಲ ಈ ನಿಮ್ಮದು ಭಾರತೀಯ ಜನತಾ ಪಾರ್ಟಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಈಶ್ವರಪ್ಪನವರು ಮತ್ತು ಈ ಗದಗ ಮತ್ತು ಹಾವೇರಿನಲ್ಲಿ ಕಂಬಳಿ ಜನ ಕೆಲಸ ಮಾಡಿದ್ರೆ ಅದರಿಂದ 100 ಹಿಂದುಳಿದ ವರ್ಗ ಜಾತಿ ಜನ ನಿಮ್ಗೆ ಕೈ ಜೋಡಿಸ್ತಾರೆ. ಇಲ್ಲ ಅಂತಂದ್ರೆ ಈ ಏನು ಉತ್ತರ ಕರ್ನಾಟಕ ಭಾಗದಲ್ಲಿ ಏನೈತಲ್ಲ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ 28 ಅಭ್ಯರ್ಥಿಗಳು ಕೂಡ ಕಿತ್ತು ಹೊಕ್ಕವು 100ಕ್ಕೆ 100. ಇದು ಏನು ಹೇಳಿದ್ರೆ ಉತ್ತರನ ಅಂತ ತಿಳ್ಕೊಬೋದು ನೀವು.